ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲ ಸೀತಾ, ನೀನು ತಪ್ಪು ತಿಳ್ಕೊಂಡಿದೀಯ. ನಾನು ಅವನ ಮದುವೆ ನಿರ್ಧಾರ ಮಾಡಿದ್ರಿಂದಲೇ ಎಲ್ಲನೂ ಒಳ್ಳೆಯದಾಗ್ತಿರೋದು. ನೋಡು, ಅವನು ಪ್ರಾಜೆಕ್ಟನ್ನು ಮೊದಲು ನನಗೆ ಸಬ್ಮಿಟ್ ಮಾಡಿದ್ದ. ಅದು ನಾನು ರಿಜೆಕ್ಟ್ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಿಲ್ಲದೇನೆ ಇನ್ನೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದಾನೆ. ಅದಕ್ಕೆ ಕಾರಣ ಯಾರು ಗೊತ್ತಾ? ಸತ್ಯ. ಅವಳ ಸಹಾಯದಿಂದಲೇ ಅದಾಗಿರೋದು. ನಮ್ಮ ಮಗಳು, ನಮ್ಮ ಕಂಪನಿ ಸೋತ್ ಹೋಗಿರೋದ್ರ ಬಗ್ಗೆ ನಿಮಗೇನು ಅನಿಸ್ತಾ ಇಲ್ವಾ? ಸತ್ಯ ಅವನ ಜೊತೆ ಆದಮೇಲೆ ತುಂಬ ಬದಲಾಗ್ಬಿಟ್ಟಿದ್ದಾನೆ. ನನ್ನ ಮಗ ಕಾರ್ತಿಕ್ ಇವನೇನಾ ಅನ್ನೋಷ್ಟು ಬದಲಾಗ್ಬಿಟ್ಟಿದ್ದಾನೆ. ಕೀರ್ತನ ಸುಮ್ಮನೆ ಕೋಪಿಸ್ಕೊಂಡಿದ್ದಾಳೆ ಅಷ್ಟೇ. ಕೀರ್ತನ ಅಪ್ರೂವ್ ಮಾಡಿದ ಪ್ರಾಜೆಕ್ಟು ರಿಜೆಕ್ಟ್ ಆಗಿದೆ. ಆದರೆ ನಮ್ಮ ಕಾರ್ತಿಕ್ ಕಳಿಸಿದ ಪ್ರಾಜೆಕ್ಟು ಅಪ್ರೂವ್ ಆಗಿದೆ. ಅವನು ಗೆದ್ದಿದ್ದಾನೆ. ಆ ಗೆಲುವನ್ನು ಇವಳ ಕೈಲಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟೇ. ತಮ್ಮ ಗೆದ್ರೆ ಅಕ್ಕನಿಗೆ ಸಹಿಸಕ್ಕಾಗಲ್ವೇನ್ರಿ? ಅವಳು ಹೇಳಿದ್ದು ಪ್ರಾಜೆಕ್ಟನ್ನು ನಮ್ಮ ಕಂಪನಿಯಿಂದನೇ ಕೊಡಿಸ್ಬೋದಾಗಿತ್ತಲ್ಲ ಅಂತ. ಇಷ್ಟಕ್ಕೋನ್ ಪರ್ಸ್ನಲಾಗಿ ಯಾಕೆ ಕೊಟ್ಟ? ನಿಮ್ಮನ್ನು ಅಥವಾ ಕೀರ್ತನನ್ನು ಕೇಳ್ಬೋದಾಗಿತ್ತು ಅಂತ ಅವಳು ಹೇಳಿದ್ದು. ಮುಂಚಿನ ಕಾರ್ತಿಕ್ ಆಗಿದ್ದರೆ ಕೇಳ್ತಿದ್ದ ಕಣೆ. ಅವನು ಸ್ವಾಭಿಮಾನಿ, ಸತ್ತಿನ ಗಂಡ. ಒಂದ್ಸಲ ಅವನ ಪ್ರಾಜೆಕ್ಟ್ನ ನಾವು ನಿರಾಕರಿಸಿದ ಮೇಲೆ ಅವನು ಮತ್ತ್ಯಾಕೆ ಬಂದು ನಮ್ಮನ್ನು ಅಂಗಲಾಚಿಸ್ಬೇಕು? ಪ್ರತಿಭೆ ಇದ್ದವರು ಅವಕಾಶಕ್ಕೋಸ್ಕರ ಕಾಯಲ್ಲ, ಅವಕಾಶನ ಸೃಷ್ಟಿ ಮಾಡ್ಕೋತಾರೆ. ನನಗಂತೂ ಅವಳು ಧಾವಂತದಲ್ಲಿ ನನ್ನ ಮಗ ಕಳೆದು ಹೋಗದೆ ಇದ್ರೆ ಸಾಕು. ಮೊದಲಾದ್ರೆ ಎಲ್ಲದಕ್ಕೂ ನಿಮ್ಮ ಪರ್ಮಿಷನ್ ತಗೋತಿದ್ದ. ಈಗ ನೋಡಿದ್ರೆ ಬರೀ ಸತ್ಯ ಸತ್ಯ ಅಂತಿದ್ದಾನೆ. ಯಾರ ಮಾತು ಕೇಳಿಸ್ಕೋತಾನೆ ಅನ್ನೋದು ಮುಖ್ಯ ಅಲ್ಲ ಕಣೆ. ಯಾವ ಮಾತನ್ನು ಕೇಳಿಸ್ಕೊಂಡು ಅದನ್ನು ಪಾಲಿಸ್ಕೊಂಡು ಹೋಗ್ತಾನಲ್ಲ, ಅದು ಮುಖ್ಯ. ನಮ್ಮ ಕಾರ್ತಿಕು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ನೀನೇನು ಚಿಂತೆ ಮಾಡಬೇಡ ಸೀತಾ. ಸತ್ಯನ ಬಗ್ಗೆ ಅನುಮಾನ ಪಡೋದು ಬೇಡ ಕಣೆ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಯಾವತ್ತೂ ಒಳ್ಳೆ ಕೆಲಸನ ಮಾಡ್ತಾಳೆ. ಅವಳು ನೋಡೋ ದೃಷ್ಟಿಕೋನನ ನೀನು ಬದಲಾಯಿಸು. ಕಾರ್ತಿಕ್ ಮತ್ತು ಸತ್ಯಳ ಬಗ್ಗೆ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನಾಳೆ ನಿನಗೆ ಉತ್ತರ ಸಿಗುತ್ತೆ. ಏನು ಹೇಳ್ರು ಹಿಂಗಿದ್ದೀರಾ? ಏನಾದರೂ ಐಡಿಯಾ ಕೊಡಿ. ಯೋಚಿಸ್ತಾ ಇದೀವಿ, ತಡಿಲ್ಲ. ಅವಳಿಗೆ ಈ ಹಳ್ಳಿ ಸಾಕಾಗೋಗಿದೆಯಂತೆ. ಅವಳು ಇಲ್ಲಿ ಇರಲ್ವಂತೆ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತೆ. ಕರ್ಕೊಂಡೋಗು. ಹಾ ಎಂತ ಐಡಿಯಾ ಕೊಟ್ಟೋ ಚೋಟ. ಅವಳನ್ನ ಅಲ್ಲಿ ಬಾಳ್ಸಕ್ಕಾಗಲ್ಲ ಅಂತ ತಾನೆ ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಏನಾದರೂ ಐಡಿಯಾ ಕೊಡು ಅಂದರೆ ನಾನು ಬರ್ಬಾದಾಗೋದು ಹೆಂಗೆ ಅಂತ ಸ್ಕೆಚ್ ಹಾಕ್ತೀಯ ಮಗನೇ. ಏನೇ ಹೇಳು ಬಾಬಯ್ಯ, ಈ ಗೊಗ್ಗಯ್ಯ ಸರಿ ಇಲ್ಲ. ಇವನ್ ಕೊಡೋ ಕಾಟಕ್ಕೆ ಯಾರೇ ಆಗಿದ್ರು ಓಡೋಗಿರೋರು. ಪಾಪ ದಿವ್ಯಾ ತಾಳ್ಮೆ ಜಾಸ್ತಿ, ಅದಕ್ಕೆ ತಡ್ಕೊಂಡಿದ್ದಾಳೆ. ಹೌದು ಗೊಗಯ್ಯ, ಇನ್ನೊಂದು ಸ್ವಲ್ಪ ಓವರೇ ಆಯಿತು. ಮಲ್ಗಿರೋಳ ಮೇಲೆ ನೀರು ತಗೊಂಬಂದು ಸುರಿದೆ, ಅದು ತಪ್ಪಲ್ವಾ? ಅದಕ್ಕೆ ಅವಳು ಅಷ್ಟೊಂದು ಫಸ್ಟ್ರೇಟ್ ಆಗಿರೋದು. ಸುಮ್ಕಿರ್ಲ. ಇಲ್ಲ ಅಂದಿದ್ರೆ ಅವಳು ಒಳ್ಳೆಯವಳು ಆಗೋದು ಹೆಂಗೆ? ಒಳ್ಳೆಯವಳೆ ಆಗೋದು ಹೆಂಗೆ? ಈ ಹಳ್ಳಿನಾಗ ಬಾಳೋದು ಹೆಂಗೆ? ಲೇ,
ನಾನು ಮಾಡ್ತಾ ಇರೋದಿಲ್ಲ ನಿನ್ನ ಒಳ್ಳೇದಕ್ಕೆ ಕಣ್ಲ. ಆದ್ರೆ ಎಲ್ಲ ಉಲ್ಟಾ ಪಟ್ಟ ಆಗ್ತಿದೆಯಲ್ಲ. ಅವಳಿಗೆ ಇಲ್ಲಿ ಬದುಕಕ್ಕೆ ಆಗ್ತಿಲ್ವಂತೆ, ಅವಳಿಗೆ ಬ್ರೇಕ್ ಬೇಕಂತೆ, ಅದಕ್ಕೆ ಕರ್ಕೊಂಡೋಗು ಅಂತ ಹೇಳ್ತಿರೋದು. ಬ್ರೇಕು ಅಷ್ಟೇ ತಾನೇ, ಯಾವ್ದಾದ್ರು ಟ್ರಿಪ್ ಕರ್ಕೊಂಡೋಗು. ಹೌದು ಬಾಬಯ್ಯ, ಚೋಟ ಹೇಳ್ತಿರೋ ಸರಿಯಾಗೇ ಇದೆ. ದಿವ್ಯನ್ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡ್ ಬಾ. ಮತ್ತೊಂದು 6 ತಿಂಗಳು ಆರಾಮಾಗಿ ಇಲ್ಲೇ ಇರ್ತಾಳೆ. ಹಲೋ, ಅದು ಹೇಳೋ ಸುಲಭ ಅಲ್ಲ. ಟ್ರಿಪ್ ಕರ್ಕೊಂಡೋಗಕ್ಕೆ ದುಡ್ಡೆಲ್ಲಿಂದ ಬರಬೇಕು? ಏ ಬಾಬಯ್ಯ, ಕಳೆದ ವಾರ ನಿಮ್ಮ ಅಪ್ಪ ಒಂದು ಇಂಪಾರ್ಟೆಂಟ್ ಕಾರ್ ಕೊಟ್ಟಿದ್ನಲ್ಲ, ಅದನ್ನು ಮಾರ್ಬಿಡು. ಮಗನೇ ನಂಗೆ ರೇಕ್ಸಿಲ್ಲ. ಅವನು ಹೊಡಿಯೋದು ಬೂದ್ಲ. ಈಗ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಲ. ನನ್ನ ಪ್ರಕಾರದಾಗೆ ಅವಳನ್ನ ಎಲ್ಲಾರ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋದೇ ಒಳ್ಳೇದನ್ನಿಸ್ತದೆ. ಅದೇನೋ ಸರಿ ಗೊಗ್ಗಯ್ಯ, ಸ್ವಲ್ಪನೂ ದುಡ್ಡಿಲ್ಲ, ಎಲ್ಲಾನು ನಿಮ್ಗೆ ಕೊಟ್ಟು ಖಾಲಿ ಆಗಿದೆ. ಈಗ ಟೂರು ಟ್ರಿಪ್ಪು ಅಂದ್ರೆ ಎಲ್ಲಿಂದ ತರಲಿ? ಏ ಬಾಬಯ್ಯ, ನಿನ್ ರೆಗ್ಯುಲರ್ ಕೀರ್ತನ ಬ್ಯಾಂಕ್ ಇದೆಯಲ್ಲ, ಅಲ್ಲಿಂದ ಡ್ರಾ ಮಾಡ್ಕೋ. ಆ ಬ್ಯಾಂಕ್ ನನಗೆ ಯಾವಾಗಲೂ ಕ್ಲೋಸ್ ಆಗೋಗಿದೆ. ಮೊದಲಾದ್ರೆ ಸತ್ಯನ ಹೆಸರು ಹೇಳ್ಕೊಂಡು ಕೀರ್ತನನ ಹೆದರಿಸಿ ದುಡ್ಡು ವಸೂಲಿ ಮಾಡ್ತಿದ್ದೆ. ಆದರೆ ಈಗ ಕೀರ್ತನನ ಹೆದರ್ಸೋದಕ್ಕೆ ಯಾವ ಕಾರಣನೂ ಇಲ್ಲ. ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್, ದುಡ್ಡಿದ್ರೇನೆ ದುನಿಯಾ. ಆ ದುಡ್ಡಿಗೆ ಏನಾದರೂ ದಾರಿ ಮಾಡಲೇಬೇಕು. ಇಲ್ಲ ಅಂದರೆ ನನ್ನ ದಿವ್ಯಾ ನನ್ನ ಕೈ ತಪ್ಪೋಗ್ಬಿಡ್ತಾಳೆ ಅಷ್ಟೆ. ಸದ್ಯ ಇವತ್ತಾದರೂ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂತಾ ಇದ್ದೀವಿ. ಹೌದು ಕಣೆ, ಎಷ್ಟೋ ದಿನ ಆದಮೇಲೆ ಹೀಗೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿಂತಾ ಇದ್ದೀವಿ ನೋಡು. ಏನು ಮಾಡೋದು, ಎಲ್ಲರೂ ಅವ್ರವ್ರದ್ದೇ ಆದ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಟ್ಟಿಗೆ ಸೇರೋದು ತುಂಬ ಕಷ್ಟವಾಗ್ಬಿಟ್ಟಿದೆ. ಎಲ್ಲರೂ ಒಂದೇ ಸಮಯಕ್ಕೆ ಸಿಗೋದು ಕಷ್ಟವಾಗ್ಬಿಟ್ಟಿದೆ. ಹಾಗೆ ನೋಡಿದ್ರೆ ಇದು ಖುಷಿ ಪಡೋ ವಿಚಾರ ಅಲ್ವೇ? ಆದರೂ ರೀ, ನಮ್ಮ ಮನೆ ಕೂಡು ಕುಟುಂಬ, ಯಾವಾಗಲೂ ನಾವು ಒಟ್ಟಿಗೆ ತಿಂಡಿ ತಿಂತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ. ಈಗಂತೂ ಬರ್ತಾ ಬರ್ತಾ ಅದು ಆಗ್ತಾ ಇಲ್ಲ. ಅಮ್ಮ, ಇತ್ತೀಚೆಗೇನೋ ಹಾಗೆ ಆಗ್ತಾ ಇದೆ, ಇನ್ನು ಮುಂದೆ ಹಾಗಾಗಲ್ಲ. ನಾನಂತೂ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀನಿ. ಹೌದು ಕಾರ್ತಿಕ್, ನಿಮ್ಮ ಅವಾರ್ಡ್ ಫಂಕ್ಷನ್ ಯಾವಾಗ? ನೀನು ಯಾವಾಗ ಹೊರಡ್ತಾ ಇದೀಯಾ? ಫಂಕ್ಷನ್ಗೆ ಇನ್ನೂ 3 ದಿನ ಇದೆಯಮ್ಮ. ನಾನು ಫಂಕ್ಷನ್ ಬೆಳಿಗ್ಗೆ ಹೋಗಿ ಸೇರ್ಕೋತೀನಿ. ಅದ್ಯಾಕೆ ಹಾಗೆ? ಇಲ್ಲೂ ಕೆಲಸ ಇದೆಯಲ್ಲಪ್ಪ, ಅದನ್ನೆಲ್ಲ ಮುಗಿಸ್ಕೊಂಡು ಹಿಂದಿನ ದಿನ ರಾತ್ರಿ ಹೊರಡೋಣ ಅಂತ. ನಥಿಂಗ್ ಡೂಯಿಂಗ್, ಅದೇನಾಗಬೇಕಾಗಿಲ್ಲ. ಇಲ್ಲಿ ಕೆಲಸ ಮಾಡೋರು ಬೇಕಾಷ್ಟು ಜನ ಇದ್ದಾರೆ, ನಿಭಾಯಿಸ್ಕೊಂಡು ಹೋಗ್ತಾರೆ. ನೀನು ನಾಳೆ ಹೋಗಲೇಬೇಕು ಅಷ್ಟೇ. ಅಪ್ಪ, ನೀನೊಬ್ಬನೇ ಅಲ್ಲ ಕಣಯ್ಯ, ನಿನ್ನ ಜೊತೆಲಿ ಸತ್ಯ. ಸತ್ಯ ಯಾಕೆ ಇವನ್ ಜೊತೆ ಹೋಗಬೇಕು? ಅವಳಿಗಲ್ಲೇನು ಗೊತ್ತಾಗತ್ತೆ? ಹಾಗೆ ನೋಡಿದ್ರೆ ಈ ಪ್ರಾಜೆಕ್ಟ್ಗೆ ಕಾರ್ತಿಕ್ ಸಹಾಯ ಮಾಡಿದವಳೆ ಸತ್ಯ. ಅವಳು ಹೋಗ್ತಾ ಇದ್ರೆ ಹೇಗೆ? ಗಂಡನ ಗೆಲುವನ್ನು ಹೆಚ್ಚಿಗೆ ಸಂಭ್ರಮಿಸೋಳು ಅವನ ಹೆಂಡತಿ ಅಲ್ವೇ ಸೀತಾ? ಫೈನಲ್ ಡಿಸಿಷನ್, ಕಾರ್ತಿಕ್ ಜೊತೆ ಸತ್ಯನೂ ಹೋಗ್ತಾ ಇದ್ದಾಳೆ. ಇಬ್ಬರು ಫಂಕ್ಷನ್ನ ಅಟೆಂಡ್ ಮಾಡ್ತಿದ್ದಾರೆ. ಅಲ್ಲ ರಾಯ್ರೆ, ನಾನಲ್ಲಿ
ನೋಡಮ್ಮ, ಕಾರ್ತಿಕ್ ಗೆಲುವಲ್ಲಿ ನಿಂದು ಪಾಲಿದೆ. ನೀನು ಅಲ್ಲಿರಲೇಬೇಕು, ಅದು ನಿನ್ನ ಕರ್ತವ್ಯ. ಇಬ್ಬರೂ ಒಟ್ಟಿಗೆ ಹೊರಡ್ತೀರಾ, ಪ್ರಶಸ್ತಿ ನಿಮಗೇ ಸಿಗುತ್ತೆ. ಆಲ್ ದ ಬೆಸ್ಟ್. ಅಲ್ಲ ರೀ, ಫಂಕ್ಷನ್ ಇನ್ನೂ 3 ದಿನ ಆದಮೇಲೆ ಅಂತ ಹೇಳ್ತೀರಾ, ನಾಳೆನೇ ಯಾಕೆ ಇವ್ರು ಹೊರಡಬೇಕು? ನಾನು ನಿರ್ಧಾರ ಮಾಡಿ ಆಗಿದೆ, ಅವ್ರು ಹೊರಡಲೇಬೇಕು, ಹೊರಡ್ತಾರೆ ಅಷ್ಟೇ, ಬೇರೆ ಮಾತೇ ಇಲ್ಲ. ಊಟ ಮಾಡಿ. ಕಾರ್ತಿಕ್ ಮತ್ತು ಸತ್ಯದ ಬಗ್ಗೆ ಒಂದು ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀನಿ. ಅದಕ್ಕೆ ನಾಳೆ ನಿನಗೆ ಉತ್ತರ ಸಿಗುತ್ತೆ. ಯಾಕೆ ಬರಲ್ಲ ಅಂತ ಇದ್ಯಾ? ಏನ್ ನಿನ್ ಪ್ರಾಬ್ಲಮ್ಮು? ನೀನು ಹೋಗ್ಬಾ. ನಾನು ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆ ಬರಕ್ ನಿನಗೆ ಏನು ದೊಡ್ಡ ರೋಗ ಅಂತ ಕೇಳ್ತಾ ಇರೋದು. ನಾನು ಬರಲ್ಲ ಅಮೂಲ್ ಬೇಬಿ, ಸುಮ್ಮನೆ ಒತ್ತಾಯ ಮಾಡಬೇಡ. ನನಗೆ ಗೊತ್ತಿಲ್ಲ ಸತ್ಯ, ನೀನು ನನ್ನ ಜೊತೆ ಬರ್ತಾ ಇದೆಯಾ ಅಷ್ಟೇ. ಅಷ್ಟು ದೊಡ್ಡ ಫಂಕ್ಷನಿಗೆ ನಾನು ಯಾಕೆ? ನೀನು ಹೋದ್ರೆ ಸಾಕು. ಯಾಕೆ? ನನ್ನ ಜೊತೆ ಬರಕ್ಕೆ ಇಷ್ಟ ಅಲ್ವಾ ನಿನಗೆ? ಇಷ್ಟ ಇದೆ, ಆದರೆ ಆ ಫಂಕ್ಷನ್ನು, ಅವ್ರ ಅವತಾರಗಳು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೆಲ್ಲ ನನ್ನಿಂದ ಆಗಲ್ಲ. ಪ್ಲೀಸ್ ನನ್ನನ್ನು ಬಿಟ್ಬಿಡು. ಹೌದಾ? ಹಾಗಿದ್ರೆ ಇದೇ ಮಾತನ್ನ ಅಪ್ಪನ ಹತ್ರ ಹೇಳ್ತೀಯಾ? ಅಯ್ಯಯ್ಯೋ, ನಾನು ಬರ್ತಿಲ್ಲ ಅಂತ ರಾಯರ ಹತ್ರ ನಾನು ಹೇಳೋದ? ನನ್ನ ಕೈಯಲ್ಲಿ ಆಗಲ್ಲ. ಪ್ಲೀಸ್ ಅಮೂಲ್ ಬೇಬಿ, ನೀನೇ ಹೇಳ್ಬಿಡು. ಯಾಕೆ? ನಿನ್ನ ಬೇಕು ಬೇಕು ಅಂತ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಪ್ಪ ಬೈಲಿ ಅಂತನಾ? ಸತ್ಯ, ಹಠ ಮಾಡಬೇಡ ಪ್ಲೀಸ್, ಬಾ. ನೀನು ಬಂದರೆ ನನಗೊಂದು ಧೈರ್ಯ ಇರುತ್ತೆ, ಪ್ಲೀಸ್. ನಾನು ಕುಸ್ತಾಗ, ನಾನು ಸೋತ್ ಕೂತಾಗ ನನಗೆ ಧೈರ್ಯ ಹೇಳಿ ಹುರಿದುಂಬಿಸ್ತಾವಳು ನೀನು. ಇವಾಗ ನನ್ನ ತಲೆ ಎದ್ದು ನಿಂತ್ಕೊಳ್ಳೋ ಸಂದರ್ಭ ಬಂದಾಗ, ಇಷ್ಟು ದೊಡ್ಡ ಅವಾರ್ಡ್ ಫಂಕ್ಷನಲ್ಲಿ ನಾನು ನಾಮಿನೇಟ್ ಆಗಿರಬೇಕಾದ್ರೆ ನೀನು ದೂರ ನಿಂತ್ಕೊಳ್ಳೋದು ಎಷ್ಟು ಸರಿ ಅಂತ ನೀನೇ ಹೇಳು. ಅಮೂಲ್ ಬೇಬಿ, ನೀನು ಗೆದ್ದರೂ ಸೋತ್ರೂ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋದೇ ಸತ್ಯ. ಹಾಗಂತ ಈ ಥರದ ಪ್ರೋಗ್ರಾಮ್ಗೆಲ್ಲ ನಾನು ಇರಬೇಕು ಅಂತಿಲ್ಲ. ಅಲ್ಲಿದ್ದರೆ ನನಗೆ ಉಸಿರು ಕಟ್ಟುತ್ತೆ. ಒಂದು ವೇಳೆ ನಾನು ಅವಾರ್ಡ್ ಗೆದ್ರೆ ಅದನ್ನು ನೋಡೋಕೆ ನಿನ್ಗೆ ಇಷ್ಟ ಇಲ್ವಾ ಸತ್ಯ? ಇಷ್ಟ ಇದೆ ಅಮೂಲ್ ಬೇಬಿ. ಬಾ ಮತ್ತೆ, ಕಣ್ಣಾರೆ ಲೈವ್ ನೋಡುವಂತೆ. ಹಾಗಿದ್ರೆ ನೀನೇ ಗೆಲ್ತೀಯಾ? ಫಿಂಗರ್ಸ್ ಕ್ರಾಸ್ಡ್. ಗೆದ್ರೆ ಸಂತೋಷ ಪಡೋಕ್ಕೆ, ಸೋತ್ರೆ ಹೆಗಲ್ ಕೊಡೋಕ್ಕೆ ನೀನು ನನ್ನ ಜೊತೆ ಇರಲೇಬೇಕು ಸತ್ಯ. ಸೊ ಪ್ಲೀಸ್ ಸತ್ಯ, ಬಾ. ಅಮೂಲ್ ಬೇಬಿ, ಸುಮ್ಮನೆ ಆರ್ಗ್ಯೂ ಮಾಡಬೇಡ, ಬಟ್ಟೆ ಪ್ಯಾಕ್ ಮಾಡ್ಕೋ, ನಾವಿಬ್ರು ಹೋಗ್ತಾ ಇದೀವಿ ಅಷ್ಟೇ. ಇದೇನಾ ನಿನ್ನೆ ನೀವು ಹೇಳಿದ ನಿರ್ಧಾರ? ಹೌದು. ಅಲ್ಲ ರೀ, 2 ದಿನ ಮುಂಚಿತವಾಗಿ ಅವ್ರನ್ನ ಯಾಕೆ ಕಳಿಸ್ಬೇಕು ಅಂತ? ಅಪ್ಪ, ನೀವು ಕಾರ್ತಿಕ್ ಜೊತೆ ಸತ್ಯನ್ನು ಕಳಿಸ್ತಾ ಇದ್ದೀರಂತೆ, ನಿಜನಾ? ಹೌದು. ಹೊತ್ತ ಹೆಲ್ಲಪ್ಪ, ಅಂತ ಸೊಫೆಸ್ಟಿಕೇಟೆಡ್ ಜಾಗಕ್ಕೆಲ್ಲ ಅವಳು ಯಾಕೆ? ಅವಳಿಗೆ ಏನು ಗೊತ್ತಾಗತ್ತೆ?
ಗೊತ್ತಾಗಲಿಲ್ಲ ಅಂದರೆ ಕಲ್ತ್ಕೊಳ್ತಾಳೆ ಬಿಡಮ್ಮ. ಅವಳು ಯಾರು ಅಂದ್ಕೊಂಡಿದೀಯಾ? ಕೋಟೆ ಮನೆ ಸೊಸೆ. ಇವತ್ತಲ್ಲ ನಾಳೆ ಕಲ್ತ್ಕೊತಾಳೆ. ಅಪ್ಪ ನೀವು ತಪ್ಪು ಮಾಡ್ತಾ ಇದ್ದೀರಾ. ಸತ್ಯ ಏನಾದರೂ ಅಲ್ಲಿಗೆ ಹೋದರೆ ಹೋಗೋದು ನಮ್ಮ ಕಾರ್ತಿಕ್ ಮರ್ಯಾದೆ. ಅದು ಹೇಗೆ? ಅಲ್ಲಿ ಹೋಗೋದಕ್ಕೆ ಕಾರಣಗಳು ನಮ್ಮ ಸತ್ಯನೇ. ಅದು ಹೇಗೆ ತಪ್ಪಾಗುತ್ತೆ? ಅಲ್ಲ ರೀ, ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ಅಂತ. ಅಲ್ಲ, ನಿಮ್ಮ ಯೋಚನೆಗೆ ಏನಾಗಿದೆ? ಆ ಹುಡುಗಿ ತಲೆಯಲ್ಲಿ ಒಂದು ಕಾಳು ಅಕ್ಷರನೂ ಇಲ್ಲ. ನಟ್ಟು ಬೋಲ್ಟು ಅಂದ್ಕೊಂಡವಳು ಅವಾರ್ಡ್ ಫಂಕ್ಷನ್ಗೆ ಹೋಗಿ ಏನು ಮಾಡ್ತಾಳೆ? ಅಲ್ಲ, ಅದರ ಆಚಾರ ವಿಚಾರದ ಬಗ್ಗೆ ಸಣ್ಣ ಸೂಕ್ಷ್ಮ ಕೂಡ ಗೊತ್ತಿಲ್ಲ ಅವಳಿಗೆ. ಅವಳಲ್ಲಿಗೆ ಹೋಗೇ ಇಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ಅಲ್ಲಿಗೆ ಹೋದರೆ ತಾನೇ ಅವಳಿಗೆ ಅನುಭವಕ್ಕೆ ಬರೋದು. ಅಷ್ಟಕ್ಕೂ ಅದೊಂದೇ ಕಾರಣಕ್ಕೆ ನಾನು ಕಳಿಸ್ತಾ ಇಲ್ಲ. ಈಗ ಮುಖ್ಯವಾಗಿ ಆಗಬೇಕಾಗಿರೋದು ಸತ್ಯ ಮತ್ತು ಕಾರ್ತಿಕ್ ಸಂಬಂಧ. ಅದಕ್ಕೆ ಅವರಿಬ್ಬರನ್ನೇ 2 ದಿವಸ ಮುಂಚೆನೇ ಕಳಿಸ್ತಾ ಇದ್ದೀನಿ. ಓ, ನೋಡಿದ್ಯಾಮ್ಮ, ಅಪ್ಪ ಅವರಿಬ್ಬರನ್ನ ಈಗಲೇ ಹನಿಮೂನಿಗೂ ಕಳಿಸ್ತಾ ಇದ್ದಾರೆ. ಹಾಗೆ ತಿಳ್ಕೊ. ಅವರಿಬ್ಬರು ಗಂಡ ಹೆಂಡತಿ. ಹನಿಮೂನ್ ಹೋಗೋದ್ರಲ್ಲಿ ತಪ್ಪೇನಿದೆ? ಇಂಥ ಸಂದರ್ಭದಲ್ಲಿ ಅವರಿಬ್ಬರು ಜೊತೆಯಾಗಿದ್ದರೆ ಅವರಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತೆ. ಅವರಿಬ್ಬರು ತಾವು ಒಂದೇ ಅನ್ನೋ ಭಾವ ಮೂಡುತ್ತೆ. ನೋಡ್ತಾ ಇರೋ, ಅವ್ರ ಫಂಕ್ಷನ್ ಮುಗಿಸಿ ವಾಪಸ್ ಬರೋದ್ರೊಳಗಡೆ ಇಬ್ಬರು ಅನ್ಯೋನ್ಯವಾಗಿರ್ತಾರೆ. ದಿಸ್ ಇಸ್ ಟೂ ಮಚ್ ಅಪ್ಪ. ಅವ್ರ ಲೈಫು ಅವ್ರು ನೋಡ್ಕೋತಾರೆ. ನೀವು ಯಾಕೆ ಇಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ? ಸತ್ಯ ಇಷ್ಟು ದಿನ ನಮ್ಮ ಮನೆ ಸೊಸೆಯಾಗಿ ಈ ಮನೆ ಆಚಾರ ವಿಚಾರಗಳನ್ನು ಕಲ್ತ್ಕೊಳ್ಳೋದ್ರಲ್ಲೇ ಕಾಲ ಕಳೆದುಬಿಟ್ಲು. ಒಂದು ದಿನ ಆದರೂ ಅವರಿಬ್ಬರಿಗೆ ಗಂಡ ಹೆಂಡತಿ ಅಂತ ಏಕಾಂತ ಕೊಟ್ಟಿದ್ದೀವಾ? ಹೋಗಲಿ, ಒಂದು 4-6 ದಿನ ಆಚೆ ಎಲ್ಲಾರು ತಿರುಗಾಡ್ಕೊಂಡು ಬನ್ನಿ ಅಂತ ಹೇಳಿದೀವ, ಕಳಿಸಿದ್ದೀವ? ಅದಕ್ಕೆ ಇದೇ ಸರಿಯಾದ ಸಮಯ ಅಂತ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು. ರೀ, ನಮ್ಮ ಕಾಲದಲ್ಲಿ ನಾವೇನು ಸುತ್ತಾಡಕ್ಕೆ ಹೋಗಿದ್ವಾ? ನಮ್ಮ ಕಾಲನೇ ಬೇರೆ ಸೀತಾ, ಈಗಿನ ಕಾಲನೇ ಬೇರೆ. ನಮ್ಮ ಹೋಗಿನ ನೇರಕ್ಕೆ ನಡೆಯೋಕ್ಕಾಗತ್ತಾ? ನೀವೇನೇ ಹೇಳಿ, ಕಾರ್ತಿಕ್ ಜೊತೆ ಸತ್ಯನ ಕಳಿಸ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ ಸೀತಾ, ಸತ್ಯ ಈಗಿನ ಕಾಲದ ಹುಡುಗಿ. ಈಗಿನ ಕಾಲದ ಹುಡುಗಿಯರು ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಇವಳು ನಡ್ಕೊಳ್ಳಿ ಬಿಡು. ಸತ್ಯ ಅಂತೂ 10 ವರ್ಷಗಳ ಹಿಂದೆನೇ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡೋ ಅಂಥ ಹೆಣ್ಣುಮಗಳಾಗಿದ್ಲು. ಬಹುಶಃ ನೀನು ಹೇಳೋ ಹಾಗೆ ಅವಳು ಕಡಿಮೆ ಕಲ್ತಿರಬಹುದು. ಆದರೆ ಅವಳ ಜೀವನದ ಪಾಠ ಎಲ್ಲಕ್ಕಿಂತ ದೊಡ್ಡದು. ಅಂಥ ಹುಡುಗಿ ನಮ್ಮ ಮನೆ ಅಂದರೆ ಈ ಕೋಟೆ ಮನೆ ಸೊಸೆ ಆಗಬೇಕು ಅಂತಂದರೆ ನಾವು ಪುಣ್ಯ ಮಾಡಿರಬೇಕು ಕಣೆ. ಅಪ್ಪ ಪ್ಲೀಸ್, ಅವಳು ಜೀವನದ ಪಾಠನ ನಮ್ಮ ಕಾರ್ತಿಕ್ ಎಜುಕೇಷನ್ಗೆ ಹೋಲಿಸಬೇಡಿ. ಅವಳು ನಟ್ಟು ಬೋಲ್ಟು ಎಲ್ಲಿ, ನಮ್ಮ ಕಾರ್ತಿಕ್ MBA ಕ್ವಾಲಿಫಿಕೇಶನ್ ಎಲ್ಲಿ? ಓಹೋ, ಈಗ ನಟ್ಟು ಬೋಲ್ಟು ಅಂತ ಹೀಯಾಳುತ್ತಿದೆಯಲ್ಲ. ಅವಳು ನಟ್ಟು ಬೋಲ್ಟು ಹಿಡಿದಿದ್ದರಿಂದಲೇ ಈ ಪ್ರಾಜೆಕ್ಟು ಓಕೆ ಆಗಿದ್ದು. ನಿನ್ನ ತಮ್ಮ ಇದ್ದಾನಲ್ಲ ಕಾರ್ತಿಕ್, ಅವನು MBA ಎಂದಲ್ಲ. ಹಾಗಿದ್ರೆ ಇನ್ಮೇಲೆ ಯಾರು ಓದೋದೇ ಬೇಡ ಬಿಡಿ.
ಸ್ಪ್ಯಾನರ್ ಇಟ್ಕೊಂಡು ಒಂದು ಗ್ಯಾರೇಜ್ ಓಪನ್ ಮಾಡೋಣ. ಸತ್ಯಾಳ ಗ್ಯಾರೇಜ್ ಎಕ್ಸ್ಪೀರಿಯನ್ಸು ಮತ್ತು ನಮ್ಮ ಕಾರ್ತಿಕನ ಬುದ್ಧಿವಂತಿಕೆ ನಮ್ಮ ಕಂಪನಿಲಿ ಆಟೋಮೊಬೈಲ್ ಸೆಕ್ಟರ್ನ ಓಪನ್ ಮಾಡೋದಕ್ಕೆ ಧೈರ್ಯ ಕೊಡ್ತಾ ಇದೆ. ಸೀತಮ್ಮ, ನಾನು ನನ್ನ ಗಂಡನ ಮನಸ್ಸನ್ನು ಗೆದ್ದಿದ್ದೀನಿ, ರಾಯರ ಮನಸ್ಸನ್ನು ಗೆದ್ದಿದ್ದೀನಿ. ಇನ್ನು ನೀವೊಬ್ಬರೇ ಇರೋದು. ಖಂಡಿತ ನಿಮ್ಮ ಮನಸ್ಸನ್ನು ಗೆಲ್ತೀನಿ.